नए हॉस्टल बनाने का अभियान भी शिक्षा को सुलभ बनाएगा। साथियों, भारत की कृषि, डेयरी सेक्टर, फिशरीज, इन्हें हमारी सरकार ने हमेशा सर्वोच्च प्राथमिकता दी है। इस बजट में भी नारियल, काजू, कोको और चंदन की पैदावार से जुड़े किसानों के लिए अनेक अहम कदम उठाए गए हैं। भारत विस्तार एआई, इस टूल से किसानों को उनकी भाषा में जानकारी मिलने से उन्हें बहुत मदद मिलेगी। फिशरीज और पशुपालन में उद्यमिता, उसको बढ़ावा देने से गांव में ही रोजगार और स्वरोजगार के और ज्यादा अवसर बनेंगे। साथियों, ये बजट एम्बिशियस भी है और ये बजट देश की एस्पिरेशन को भी एड्रेस करता है। मैं एक बार फिर निर्मला जी और उनकी पूरी टीम को इस फ्यूचरिस्टिक बजट के लिए, संवेदनशील बजट के लिए, गांव, गरीब, किसान का कल्याण करने वाले बजट के लिए बहुत बहुत बधाई देता हूं। बहुत बहुत धन्यवाद। ಪ್ರಧಾನಿ ನರೇಂದ್ರ ಮೋದಿ ಅವರು ಬಜೆಟ್ ಕುರಿತಾಗಿ ಮಾತನಾಡಿದ್ರು ಮತ್ತು ಇದೊಂದು ವಿಕಸಿತ ಭಾರತಕ್ಕೆ ಬುನಾದಿಯಾಗಲಿದೆ ಈ ಬಜೆಟ್ ಅಂತ ಹೇಳಿದ್ರು ಮತ್ತು ಐತಿಹಾಸಿಕ ಬಜೆಟ್ ಅಂತ ಕೂಡ ಬಣ್ಣಿಸಿದ್ದಾರೆ ಮತ್ತು ಶೀಘ್ರದಲ್ಲೇ ಮೂರನೇ ಆರ್ಥಿಕ ದೊಡ್ಡ ದೇಶವಾಗಿ ಭಾರತ ಹೊರಹೊಮ್ಮಲಿದೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಆಮೇಲೆ ಮದರ್ ಆಫ್ ಆಲ್ ಡೀಲ್ಸ್ನ ಎಲ್ಲ ಲಾಭ ಭಾರತದ ಯುವಕರಿಗೆ ಸಿಗುತ್ತೆ ಅಂತ ಕೂಡ ಭವಿಷ್ಯ ನುಡಿದಿದ್ದಾರೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದ ಒಂದು ರೋಡ್ ಮ್ಯಾಪ್ ಆಗಿದೆ ಈ ಬಜೆಟ್ ಅಂತ ಬಣ್ಣಿಸಿದ್ರು. ಆಮೇಲೆ ಮೂಲಸೌಕರ್ಯ ಹೆಚ್ಚಿಸಲು ಬಯೋಫಾರ್ಮ್, ಸೆಮಿ ಕಂಡಕ್ಟರ್, ರೇರ್ ಅರ್ತ್ ಕಾರಿಡಾರ್, ಹೈಟೆಕ್ ಟೂಲ್ ಮ್ಯಾನುಫ್ಯಾಕ್ಚರಿಂಗ್ ಇವೆಲ್ಲದರ ಬಗ್ಗೆ ವಿವರವಾಗಿ ಅವರು ಹೇಳ್ತಾ ಹೋದರು ಮತ್ತು ವಿಕಸಿತ ಭಾರತದ ವೇಗವನ್ನು ಈ ಬಜೆಟ್ ಹೆಚ್ಚಿಸುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ದೇಶದ ಜನರ ಸಾಮರ್ಥ್ಯವೂ ಕೂಡ ಈ ಮೂಲಕವಾಗಿ ಹೆಚ್ಚಾಗಲಿದೆ ಅಂತ ಹೇಳಿದರು. ಯುವಕರು ಮತ್ತು ಮಹಿಳೆಯರಿಗೆ ಈ ಬಜೆಟ್ ಒಂದು ರೀತಿಯ ಆರ್ಥಿಕ ಚೇತನ ಅಂದರು.